ಒಂದು ಸಣ್ಣ ಶಾಂತ ಗ್ರಾಮದಲ್ಲಿ ಸರಳಾ ಮತ್ತು ರಾಜು ತಮ್ಮ ಇಬ್ಬರು ಮಕ್ಕಳೊಂದಿಗೆ ವಾಸಿಸುತ್ತಿದ್ದರು. ಅವರ ಜೀವನ ಸರಳವಾಗಿದ್ದರೂ ಸಂತೋಷದಿಂದ ತುಂಬಿತ್ತು. ಪ್ರತಿದಿನ ಬೆಳಿಗ್ಗೆ ಸರಳಾ ಮನೆ ಮತ್ತು ತೋಟವನ್ನು ನೋಡಿಕೊಳ್ಳುತ್ತಿದ್ದಳು. ರಾಜು ಹೊಲದಲ್ಲಿ ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದನು. ಒಂದು ವರ್ಷ ಗ್ರಾಮಕ್ಕೆ ಭಾರೀ ಬರ ಬಂತು. ಬೆಳೆಗಳು ಒಣಗಲು ಶುರುವಾಯಿತು. ಜನರೂ ನಿರಾಶರಾಗಿದರು. ಕುಟುಂಬವನ್ನು ಹೇಗೆ ಪಾಲಿಸಬೇಕು ಎಂದು ರಾಜು ಚಿಂತಿಸಿದನು. ಆದರೆ ಸರಳಾ ಶಾಂತವಾಗಿಯೇ ಇದ್ದಳು. ಅವಳು ಹೇಳಿದಳು, ನಾವು ಒಟ್ಟಾಗಿ ಪ್ರಯತ್ನಿಸಿದರೆ ಯಾವ ಸಮಸ್ಯೆಯನ್ನಾದರೂ ಎದುರಿಸಬಹುದು. ರಾಜು ಇನ್ನಷ್ಟು ಪರಿಶ್ರಮದಿಂದ ಕೆಲಸ ಮಾಡತೊಡಗಿದರು. ಮಕ್ಕಳೂ ಕೂಡ ಶಾಲೆಯ ನಂತರ ತಾಯ್ತಂದೆಗೆ ಸಹಾಯ ಮಾಡುತ್ತಿದ್ದರು. ಸರಳಾ ನೀರನ್ನು ಜಾಗ್ರತೆಯಿಂದ ಉಳಿಸಿ ಮನೆಯ ಬಳಿ ಸಣ್ಣ ತೋಟ ಬೆಳೆಸಲು ಪ್ರಾರಂಭಿಸಿದಳು. ಮಕ್ಕಳು ಸಹ ನೀರು ತಂದು ಗಿಡಗಳನ್ನು ನೋಡಿಕೊಳ್ಳಲು ಸಹಾಯ ಮಾಡಿದರು. ನಿಧಾನವಾಗಿ ಅವರ ಸಣ್ಣ ಪ್ರಯತ್ನ ದೊಡ್ಡ ಫಲ ನೀಡಿತು.